ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿಕ್ಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ನಾನು ವರ್ಕೆಲ್ಲ ಮುಗಿಸ್ಕೊಂಡು ಇವಾಗ ಬಂದು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಒಂದು 5 ನಿಮಿಷ ರೆಸ್ಟ್ ಮಾಡಿದೆ. ಇನ್ನೇನು ಇದೆಯಲ್ಲ, ನಮ್ಮ ಲೇಡೀಸ್ಗಳ್ದು ಏನು ಹೇಳಿ, ಬೆಳಗ್ಗೆ ಏನು ಮಾಡಲಿ, ಮಧ್ಯಾಹ್ನ ಏನು ಮಾಡೋದು, ಸಂಜೆ ಏನು ಮಾಡೋದು, ಮನೇಲಿರೋರಿಗೆ ಮಧ್ಯಾಹ್ನ ಏನು ಮಾಡೋದು ಅನ್ನೋ ಚಿಂತೆ. ಆದರೆ ಕೆಲ್ಸಕ್ಕೆ ಹೋಗಿ ಬರೋರಿಗೆ ಬೆಳಗ್ಗೆ ಏನು ಮಾಡೋದು, ಸಂಜೆ ಏನು ಮಾಡೋದು, ಇದೇ ದೊಡ್ಡ ಚಿಂತೆ ಆಗ್ಬಿಟ್ಟಿರುತ್ತೆ. ಯಾವಾಗ್ಲೂ ಅಷ್ಟೇ ನಮಗೆ ಕನ್ಫ್ಯೂಸ್ ಆಗೋದೇ ಅದರಲ್ಲಿ. ಬೆಳಗ್ಗೆ ಏನು ಮಾಡೋದು, ಸಂಜೆ ಏನು ಮಾಡೋದು, ಬೆಳಗ್ಗೆ ಏನು ಮಾಡೋದು, ಸಂಜೆ ಏನು ಮಾಡೋದು, ತಿಂಡಿಗೆ ಮಾಡಿದ್ರೆ ಅಡುಗೆ ಏನು ಮಾಡೋದು, ಇದೇ ಟೆನ್ಷನಲ್ಲೇ ಇರ್ತೀವಿ. ನಾನು ಅದಕ್ಕೆ ಏನು ಮಾಡ್ತೀನಿ, ಕೆಲಸದಿಂದ ಬರ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಮ್ಮ ಮೈಂಡ್ ಏನಕ್ಕಾದ್ರೂ ಫಿಕ್ಸ್ ಆಗಿಬಿಟ್ರೆ ಪಟ 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 ಅಂತ ಮಾಡಿಬಿಡ್ಬೋದು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದರೆ, ಅಯ್ಯೋ ಏನು ಮಾಡೋದು ಅನ್ನೋದ್ರಲ್ಲೇ ಟೈಮು ವೇಸ್ಟ್ ಆಗ್ಬಿಡುತ್ತೆ. ಆಮೇಲೆ ತುಂಬ ಟೈಮು ಆಗ್ಬಿಟ್ರೆ ಮತ್ತೆ ನಮಗೆಲ್ಲ ಅಡುಗೆ ಮಾಡಿ, ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಊಟ ಮಾಡಿ ಎಲ್ಲ ಮಾಡಿ ಮಲ್ಕೊಳ್ಳೋಷ್ಟರಲ್ಲೂ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ತೀನಿ, ನಾನು ಕೆಲಸದಿಂದ ಬರ್ಬೇಕಾದ್ರೆ ಆಲ್ರೆಡಿ ಏನು ಮಾಡಬೇಕು ಅಂತ ಪ್ರಿಪೇರ್ ಆಗಿ ಬಂದ್ಬಿಡ್ತೀನಿ. ಹಂಗೆ ಪ್ರಿಪೇರ್ ಆಗಿ ಬಂದ್ಬಿಟ್ರೆ ಅಲ್ಲೇ ಏನು ಬೇಕೋ ತರಕಾರಿ ಅಕಸ್ಮಾತ್ ಮನೇಲಿಲ್ಲ ಅಂತ ಅಂದ್ರೂ ಅಲ್ಲೇ ತೊಗೊಂಡು ಒಂದೇ ಸಲ ಬಂದ್ಬಿಡ್ತೀನಿ. ಹಂಗೆ ಬರೋದ್ರಿಂದ ನಾನು ಬೇಗ ಮನೆಗೆ ಬಂದಿದ ತಕ್ಷಣ ಪಟ್ ಅಂತ ಮಾಡಿಬಿಡ್ಬೋದು. ಇವತ್ತು ನಾನು ಸ್ವಲ್ಪ ಮುದ್ದೆ, ಅನ್ನ, ಮೂಲಂಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗೆಲ್ಲ ಒಂದು ಕುಕ್ಕರ್ಗೆ ಆಲ್ರೆಡಿ ಬೇಳೆ ಎಲ್ಲ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಬೇಳೆ, ಟೊಮೊಟೊ, ತರಕಾರಿ ಎಲ್ಲನೂ ಹಾಕಿ ಇವಾಗ ಮೂಲಂಗಿ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಸಾಂಬಾರು, ಅನ್ನ, ಮುದ್ದೆ ಮಾಡಿ ಇಟ್ಬಿಟ್ರೆ ಇವತ್ತೊಂದು ನಿಮಗೆ ಸ್ಪೆಷಲ್ ರೆಸಿಪಿ ತೋರಿಸ್ತೀನಿ. ಅದು ಒಂದು 5-6 ಐಟಮ್ಸ್ ಅಲ್ಲ ಅಷ್ಟೇ ಆ ರೆಸಿಪಿ. ಮತ್ತು ತುಂಬ ಹೆಲ್ತ್ಗೆ ಒಳ್ಳೇದು ಆ ರೆಸಿಪಿನೇ. ಮತ್ತು ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸ್ ಥರನೇ ಇರುತ್ತೆ. ಸ್ನ್ಯಾಕ್ಸೇ ಅದು ಆ್ಯಕ್ಚುಲಾಗಿ. ಮತ್ತು ಹೆಲ್ತ್ಗೂ ಒಳ್ಳೇದದು. ಮತ್ತು ನೀವು ಹೆಲ್ತಿಯಾಗೂ ಮಾಡ್ಕೋಬೋದು, ಅನ್ಹೆಲ್ದಿಯಾಗೂ ಮಾಡ್ಕೋಬೋದು. ಅದನ್ನು ಅನ್ಹೆಲ್ದಿ ಅನ್ನೋದನ್ನು ನಾನು ವಿಡಿಯೋನಲ್ಲೇ ತೋರಿಸ್ತೀನಿ. ಬಟ್ ಆದರೆ ಹೆಲ್ದಿನೇ ಅದು. ನೀವು 2 ಥರ ಮಾಡ್ಕೊಂಡ್ರು ಬೆಟರ್, ಹೆಲ್ದಿನೇ. ಇನ್ನು ಕೆಲವೊಬ್ರು ನಾವು ಆಯಿಲ್ ಅಲ್ಲೆಲ್ಲ ಕರ್ದಿದ್ನೆಲ್ಲ ತಿನ್ನಲ್ಲ ಅನ್ನೋರು ಆ ಥರ ಮಾಡ್ಕೋಬೋದು, ಓಕೆನಾ? ಇವಾಗ ನಾನು ತೋರಿಸ್ತೀನಿ ಅದಕ್ಕೆ ಏನೇನು ಐಟಮ್ ಬೇಕು, ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಅದೇ ಡಿಶ್ನ ಮನೇಲೆ ಹೆಂಗಾಗುತ್ತೆ ಹಂಗೆ ಮಾಡಿಕೊಂಡು ಎಷ್ಟು ಮಟ್ಟಿಗಾಗುತ್ತೆ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಂಡು ತಿನ್ನೋದು ಬೆಟರು. ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಮನೇಲೇ ಮಾಡಿ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಕೆಲವೊಂದೆಲ್ಲ ನನ್ನ ಕೈಯಲ್ಲೂ ಕೆಲವೊಂದು ರೆಸಿಪಿಗಳೆಲ್ಲ ಚೆನ್ನಾಗಿ ಬರೋದಿಲ್ಲ. ಹಂಗೆ ಬರದೇ ಇದ್ದಾಗ ಏನು ಮಾಡ್ತೀನಿ, ಹೊರಗಡೆನೇ ತಿನ್ಕೊಂಡ್ಬಿಡ್ತೀನಿ ನಾನು ಅಷ್ಟೇ ಅಲ್ವಾ? ಇನ್ನೇನು ಮಾಡೋದು, ಹಾಗೆ ಮಾಡಬೇಕು. ಓಕೆ ಗೈಸ್, ಫಸ್ಟ್ ಈಗ ಸಾಂಬಾರ್ಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರೆಲ್ಲ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ನಿಮ್ಗೆ ವರ್ಕಿಗೆ ಹೋಗೋರ್ಗಂತೂ ಟೈಮೇ ಇರಲ್ಲ ಗೈಸ್. ತುಂಬ ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ವರ್ಕಿಗೆ ಹೋಗೋರಿಗೆ. ಏನು ಮಾಡೋದು, ಈಗ ಬೇರೆ ಹಬ್ಬ ಬೇರೆ ಬರ್ತಾ ಇದೆ, ಮನೆ ಕ್ಲೀನಿಂಗ್ ಮಾಡಬೇಕು. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಶಾಪಿಂಗೇ ಶುರು ಮಾಡಿಲ್ಲ ಗೈಸ್. ಶುರು ಮಾಡಿಲ್ಲ ಫ್ರೆಂಡ್ಸ್. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಶಾಪಿಂಗ್ ಶುರು ಮಾಡಬೇಕು. ಏನಂದರೆ ಏನೂ ಮಾಡ್ಕೊಂಡಿಲ್ಲ. ಫಸ್ಟು ಸ್ವಲ್ಪ ಕೆಲಸಗಳಿದೆ, ಸಂಡೇ ಎಲ್ಲ ಸ್ವಲ್ಪ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಶಾಪಿಂಗ್ ಶುರು ಮಾಡಬೇಕು. ನಾನು ಯಾವಾಗ್ಲೂ ಬೇಗನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ 1 ತಿಂಗಳು ಇರಂಗೆ ಶಾಪಿಂಗ್ ಶುರು ಮಾಡ್ತಾ ಇದ್ದೆ. ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳಿದೆ ಹಬ್ಬ. ನೋಡಿದ್ರೆ ಇನ್ನು ಏನೂ ಸ್ಟಾರ್ಟ್ ಮಾಡಿಲ್ಲ. ಶಾಪಿಂಗು ಮಾಡಬೇಕು. ಏನು ಮಾಡೋದು, ಕೆಲ್ಸಕ್ಕೆ ಹೋಗೋರಿಗೆ ಸಾಕಾಗೋದೇ ಇಲ್ಲ, ಟೈಮೇ ಸಾಕಾಗ್ತಾ ಇಲ್ಲ, 24 ಅವರ್ಸು ಸಾಕಾಗ್ತಿಲ್ಲ. ಹಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಅಂತೂ. ಈಗ ಏನೋ ಮಾಡಬೇಕಲ್ವಾ, ಅದಕ್ಕೆ ಮಾಡ್ತಾ ಇದ್ದೀನಿ. ನೋಡ್ತೀನಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೂ ಒಂದು ಸಂಡೇ ನಮಗೆ ಸಿಗೋದೇ ಸಂಡೇ, ಇಲ್ಲ ಲೀವ್ ಹಾಕೋಗ್ಬೇಕು. ಈಗ ಲೀವ್ ಹಾಕ್ಬಿಟ್ರೆ ಹಬ್ಬಕ್ಕೆ ಲೀವ್ ಕೊಡೋಲ್ಲ. ಅದೊಂದು ಬೇರೆ ಸಮಸ್ಯೆ ನಮಗೆ. ಅದಕ್ಕೆ ಅದು ಸಾಧ್ಯವಾದಷ್ಟು ಸಂಡೇ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಶಾಪಿಂಗ್ ಹೋಗ್ತೀನಿ ಗೈಸ್. ನನಗಂತೂ ಈ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಹೆಂಗೆ ಅಂತಂದರೆ, ಹಬ್ಬ ಮುಗಿಯೋ ತನಕನೂ ಶಾಪಿಂಗ್ ಮಾಡ್ತಾ ಇರ್ತೀನಿ ನಾನು. ಅಂದರೆ ನಾವು ದೊಡ್ಡ ಹೈಫೈ ಲೆವೆಲಲ್ಲೆಲ್ಲ ಇಲ್ಲ. ನನ್ನ ಲೆವೆಲಲ್ಲಿ, ನನ್ನ ಮಿಡ್ಲ್ ಕ್ಲಾಸ್ ಲೆವೆಲಲ್ಲಿ ಏನೇನು ಬೇಕೋ ಅದನ್ನು ಶಾಪಿಂಗ್ ಮಾಡ್ತೀನಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಓಕೆನಾ? ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ, ನಮಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಓಕೆ ಅಂತ ಜಾಸ್ತಿ ಬೆಳೆಸ್ತೀನಿ, ಅದನ್ನು ಆದಷ್ಟು ಕಡಿಮೆ ಮಾಡ್ತೀನಿ. ಓಕೆ ಗೈಸ್, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಪನ್ನೀರ್ ಸ್ಟಫಿಂಗ್ ಸ್ನ್ಯಾಕ್ಸ್ ಅಂತ. ಇದು ಪನ್ನೀರ್ ಹಾಕಿ ಮಾಡೋದು. ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಮತ್ತೆ ಇದಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋ ಐಟಮ್ಗಳು ಕ್ಯಾಬೇಜು, ಈರುಳ್ಳಿ, ಪನ್ನೀರು, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು. ಈ ಕಡೆ ಚಿರೋಟಿ ರವೆ, ಇದು ದಪ್ಪ ರವೆ ಅಲ್ಲ, ಚಿರೋಟಿ ರವೆ. ಆಮೇಲೆ ಗರಂ ಮಸಾಲ ಪೌಡರು, ಮತ್ತು ಅಚ್ಕಾರದ ಪುಡಿ, ಮತ್ತು ಧನಿಯಾ ಪೌಡರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು.
ಇವಾಗ ನಾವು ಮೊದಲು ಆ ರವೆನೆಲ್ಲ ಕಲಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ನಾನೊಂದು ದೊಡ್ಡ ಬೌಲಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೆ. ನೀವು ಚಿರೋಟಿ ರವೆನೇ ತೊಗೋಬೇಕು, ಬೇರೆ ಬನ್ಸಿ ರವೆ, ಉಪ್ಪಿಟ್ಟು ರವೆ ಅದ್ಯಾವುದು ತೊಗೋಬೇಡಿ. ಅದೆಲ್ಲ ತೊಗೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಅದು ರವೆ ಎಲ್ಲ ದಪ್ಪ ಇರುತ್ತಲ್ವ, ಅದು ನೀಟಾಗಿ ಸ್ನ್ಯಾಕ್ಸು ನೀಟಾಗಿ ಬರೋದಿಲ್ಲ. ಅದಕ್ಕೆ ಚಿರೋಟಿ ರವೆ ತೊಗೊಂಡು ಮಾಮೂಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಾವು ಇವಾಗೆಲ್ಲ ಚಪಾತಿ ಪೂರಿ ಅದಕ್ಕೆಲ್ಲ ಕಲಿಸ್ತೀವಲ್ಲ ಹಿಟ್ಟು, ಸೇಮ್ ಅದೇ ಥರನೇ ಇದನ್ನು ಕಲಿಸ್ಕೊಂಡು ಎತ್ತಿಟ್ಕೋಬೇಕು. ಕಲಿಸ್ಬೇಕು ಅಂತ ಅಂದರೆ ನೀರನ್ನ ಆ ರವೆ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ನೀರೆಲ್ಲ ಜಾಸ್ತಿ ಹಾಕೋಬಾರ್ದು. ನೀರು ಜಾಸ್ತಿ ಹಾಕೋಬಿಟ್ರೆ ಮತ್ತೆ ನೀವು ಅದು ತೆಳ್ಳಗಾಗ್ಬಿಟ್ರೆ ಮತ್ತೆ ರವೆ ಹಾಕೋಬೇಕು. ಅದೆಲ್ಲ ಪೂರ ಆ ತಲೆನೋವೇ ಬೇಡ. ನೀರು ಎಷ್ಟೆಷ್ಟು ಬೇಕೋ ಅಷ್ಟು ರವೆ ಕಲಿಸ್ತಾನೆ ನೀರು ನೋಡ್ಕೊಂಡು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಈ ರವೆನ ಕಲಸಿ ಎತ್ತಿಡಿ ಒಂದು ಕಡೆ. ನೋಡಿ ಈ ಥರ ಅದಕ್ಕೆ ಕಲಿಸ್ಕೊಳ್ಳಿ. ಅದಕ್ಕೆ ಕಲಿಸ್ಕೊಂಡು ಇದಕ್ಕೆ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಅದು ಒಣಗಬಾರ್ದು ಹಿಟ್ಟು ಅಂತ ಅಂದ್ಬಿಟ್ಟು ಅಷ್ಟೇ. ಒಂದೇ ಒಂದು ಡ್ರಾಪ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಈ ಥರ ಕಲಿಸ್ಕೊಂಡು ಇದನ್ನು ನೆನಿಲಿಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ಸ್ಟಫಿಂಗಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಇದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಟ್ಬಿಡಿ. ಈ ಕಡೆ ಆ ಕಲಸಿರೋ ರವೆನ ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಅದು ನೆನೆಯೋಕ್ಕೆ ಈ ಕಡೆ ಒಂದು ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆಗೆ ಚೆನ್ನಾಗಿ ಕಾದಾದಮೇಲೆ ಆ ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಮೀಡಿಯಮ್ ಆದರೂ ಸಾಕು ಅಷ್ಟೇ. ಎಣ್ಣೆ ಹಾಕ್ಬಿಟ್ಟು ಅದು ಕಾದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು. ಆ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಗೆ ಈರುಳ್ಳಿ, ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಸ್ಲೈಸಸ್ ಬರಬೇಕು. ಈರುಳ್ಳಿ ಎಲ್ಲ ಈ ಥರ ಸ್ಲೈಸಸ್ ಬಂದರೆ ಉದ್ದುದ್ದು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆ ಸ್ಟಫಿಂಗಿಗೆ. ಇವಾಗ ಅದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನಾನು ಆವಾಗಲೇ ನಿಮಗೆ ಆ ಪದಾರ್ಥಗಳು ತೋರಿಸ್ಬೇಕಾದ್ರೆ ಇದನ್ನು ಹೇಳಿರಲಿಲ್ಲ, ಮಿಸ್ ಆಗಿಬಿಟ್ಟಿತ್ತು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈರುಳ್ಳಿ ಹಾಕ್ತಾಗಲೇ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೊಂದ್ಕೊಂಡು ಈರುಳ್ಳಿ ಗೋಲ್ಡನ್ ಫ್ರೈ ಆಗಬೇಕು. ಆ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಇವಾಗ ಈ ಕಲರ್ ಚೇಂಜ್ ಆಗಿರೋದಕ್ಕೆ ಇವಾಗ ಈ ಕ್ಯಾಪ್ಸಿಕಮ್ಮು ಅಷ್ಟೇ ನಾನೆಲ್ಲ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾರೆಟು ಅಷ್ಟೇ ನಾನು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು, ಆಮೇಲೆ ಕ್ಯಾಬೇಜು ಅಷ್ಟೇ ನಾನು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇನು ಫುಲ್ಲು ಡೀಪಾಗಿ ಬೇಯಬೇಕು ಅಂತ ಏನಿಲ್ಲ, ಒಂದು ಅರ್ಧಂಬರ್ಧ ಬೆಂದರೂ ಸಾಕು ತರಕಾರಿ. ಈ ಮಕ್ಕಳುಗಳೆಲ್ಲ ನಾವು ತರಕಾರಿ ತಿನ್ನಲ್ಲ ಅಂತ ಹೇಳ್ತಾರಲ್ಲ, ಈ ಥರ ಒಂದ್ಸಲಿ ಸ್ನ್ಯಾಕ್ಸ್ ಮಾಡಿ ಕೊಡಿ ಮಕ್ಕಳಿಗೆ, ತುಂಬ ಇಷ್ಟಪಟ್ಟು ತಿಂತಾರೆ ಅವರು. ನೋಡಿ ಈಗೆಲ್ಲ ಚೆನ್ನಾಗಿದು ಫ್ರೈ ಆಗಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಆಮೇಲೆ ಬೇಯ್ಕೊಳ್ಳಿ ಇದು ತರಕಾರಿ ಎಲ್ಲ. ಇವಾಗ ಇದು ಎಣ್ಣೆಲೆ ತರಕಾರಿ ಎಲ್ಲ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ಪನ್ನೀರು ಹಾಕೋಬೇಕು. ಈ ಪನ್ನೀರೇನು ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಸಾಕಷ್ಟೇ ಅದು. ಅದಕ್ಕೆ ಇವಾಗ ಹಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಇಲ್ಲ 1 ಸ್ಪೂನಷ್ಟು ಹಾಕ್ಕೊಡಿ ಹಚ್ಚ ಖಾರದ ಪುಡಿ. ಆಮೇಲೆ ಇದು ಗರಂ ಮಸಾಲ ಪೌಡರು, ಆಮೇಲೆ ಧನಿಯಾ ಪೌಡರು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ಥರ ಇನ್ನೊಂದು 2 ನಿಮಿಷ ಬಿಸಿ ಹಬೆಲೆ ಇದನ್ನು ಚೆನ್ನಾಗಿ ಮಸಾಲೆಗಳು ಸ್ಪೈಸಸ್ ಎಲ್ಲ ಅದು ವಾಸನೆ ಹೋಗಲಿ. ಒಂದು ಸ್ವಲ್ಪ ಮಸಾಲೆಲೆ ಉಟ್ಕೊಳ್ಳೋಣ. ಆಮೇಲೆ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಜಾಸ್ತಿ ಆಗಿಬಿಟ್ರೆ ನಾನು ಆಲ್ರೆಡಿ ಅದು ರವೆ ಎಲ್ಲ ಕಲಸಿಡೋಕ್ಕೂ ಉಪ್ಪು ಹಾಕಿದ್ದೆ,
ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ಟಫಿಂಗಿಗೆ ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಹುರಿಬೇಕು. ಹಾಗೆ ಇದು ಸ್ವಲ್ಪ ಡ್ರೈ ಆಗೇ ಇರಲಿ, ಯಾಕಂದರೆ ನಾವು ಸ್ಟಫಿಂಗಿಗೆ ಹಾಕೋತಾ ಇರೋದ್ರಿಂದ ನೀರೆಲ್ಲ ಹಾಕ್ಬಿಟ್ರೆ ಅದು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಆದಷ್ಟು ಇಲ್ಲಿ ನೋಡಿ ಈ ಥರ ಡ್ರೈ ಆಗೇ ಇರಲಿ. ಇದು ನೋಡಿ ಈ ಥರ ಡ್ರೈ ಆಗೇ ಇರಲಿ. ಸ್ವಲ್ಪ ನೀರೆಲ್ಲ ಏನೂ ಹಾಕೋಕ್ಕೆ ಹೋಗಬೇಡಿ, ಆಮೇಲೆ ನೀವೇನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ಬಿಟ್ಟು ಆಮೇಲೆ ಚೆನ್ನಾಗಿ ಬರಲ್ಲ. ಆದಷ್ಟು ಇದು ಡ್ರೈ ಆಗೇ ಇರಲಿ. ಇದಕ್ಕೆ ಬೇಕಾದರೆ ನೀವು ಕೊತ್ತಂಬರಿನೂ ಹಾಕೋಬೋದು. ನಮ್ಮ ಮನೇಲಿ ಕೊತ್ತಂಬರಿ ಇರಲಿಲ್ಲ, ನಾನು ಹಾಕಿಲ್ಲ. ಏನಿದೆಯೋ ಅದರಲ್ಲೇ ಮಾಡ್ತಾಯಿದ್ದೀನಿ. ಹೆಲ್ತಿಗೆ ತುಂಬ ಒಳ್ಳೆಯದು. ಪನ್ನೀರು, ತರಕಾರಿ ನೋಡಿ, ಮಕ್ಳುಗಳಂತೂ ಎಷ್ಟು ಇಷ್ಟಪಟ್ಟು ತಿಂತಾರೆ ಇದನ್ನು. ಇಷ್ಟಾಗಿದೆಯಲ್ಲ, ಇದನ್ನು ಒಂದು ಕಡೆ ಎತ್ತಿಟ್ಬಿಡಿ, ಸ್ಟವ್ ಆರಿಸ್ಬಿಟ್ಟು. ಇವಾಗ ಈ ಕಡೆ ಹಿಟ್ಟು ಕಲಿಸ್ಕೊಂಡಿದ್ವಲ್ಲ, ಇವಾಗ ನೋಡಿ ಹಿಟ್ಟೆಲ್ಲ ಇನ್ನೊಂದಕ್ಕೆ ಹಿಟ್ಟನ್ನ, ಅದು ಕಲಸಿರೋ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನೀವು ತೆಳ್ಳಗೆ ತೊಗೊಂಡ್ರೆ ಅದು ಓಪನ್ ಆಗಿಬಿಡುತ್ತೆ ಆಮೇಲೆ ಎಣ್ಣೆಲಿ ಬಿಟ್ಟಾಗ. ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಈ ಥರ ಎಲ್ಲ ಮಾಡಿಕೊಂಡು ಇದನ್ನ ಬೇಕಾದ್ರೆ ನೀವು ಇನ್ನೂ ಬೇರೆ ಥರನೂ ಯೂಸ್ ಮಾಡ್ಕೋಬೋದು. ಈ ಬ್ರೆಡ್ ಇರುತ್ತಲ್ಲ, ಆ ಬ್ರೆಡ್ಡಲ್ಲೂ ಸುತ ನೀವು ಮಾಡ್ಕೊಬೋದು. ಇದರಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ, ಬ್ರೆಡ್ಡಲ್ಲೂ ಸುತ ನೀವು ಮಾಡ್ಕೋಬೋದು. ಇದಕ್ಕೆ ಈಗ ಈ ಸ್ಟಫಿಂಗ್ಸ್ದು ಸ್ಟಫಿಂಗ್ಸು ಒಳಗಡೆ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಹಿಟ್ಟು ಹೆಂಗೆ ತೊಗೊಂಡಿರ್ತೀರ ಹಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹೀಗೆ ಜಾಸ್ತಿ ಇದನ್ನು ಪ್ರೆಸ್ ಮಾಡೋಕ್ಕೂ ಹೋಗಬೇಡಿ. ಒಂದು ಹಂತದಲ್ಲೇ ಇರಲಿ, ಇದು ದಪ್ಪದಾಗೆ ಇರಲಿ, ಇಲ್ಲಾಂದರೆ ಅದು ಮತ್ತೆ ಓಪನ್ ಆಗಿಬಿಡುತ್ತೆ. ನೋಡಿ ಈ ಥರ ರೆಡಿ ಮಾಡ್ಕೋಬೇಕು. ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಈಗೆಲ್ಲ ರೆಡಿ ಮಾಡಿ ಇಟ್ಕೋತೀನಿ. ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಒಂದೊಂದೂ. ನೋಡಿ ಎಲ್ಲ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಈ ಪ್ಯಾನ್ಗೆ ಎಣ್ಣೆ ಹಾಕೋಬೇಕು. ಇದನ್ನು ನೀವು ಡೀಪ್ ಫ್ರೈಯಾರು ಮಾಡ್ಕೋಬೋದು, ಶಾಲೋ ಫ್ರೈಯಾರು ಮಾಡ್ಕೋಬೋದು, ಇಲ್ಲಾಂದರೆ ಸ್ಟೀಮಲ್ಲಿ ಬೇಯಿಸ್ಕೋಬೋದು. ಆ ಥರನೂ ಮಾಡ್ಬೋದು. ಈಗ ಆಯಿಲೆಲ್ಲ ನಾನು ಜಾಸ್ತಿ ತಿನ್ನಲ್ಲ ಅನ್ನೋರು ಸ್ಟೀಮಲ್ಲೂ ಸುದ ಬೇಯಿಸ್ಕೋಬೋದು. ಇಲ್ಲ ಡೀಪ್ ಫ್ರೈ ಮಾಡ್ತೀನಿ ಅನ್ನೋರು, ನಾನಿವಾಗ ಆದಷ್ಟು ಸ್ವಲ್ಪ ಡೀಪ್ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀವು ಸ್ಟೀಮಲ್ಲೂ ಬೇಯಿಸ್ಕೋಬೋದು. ಸ್ಟೀಮಲ್ಲಿ ಒಂದೆರಡು ಬೇಯಿಸ್ಕೊಂಡು ಅದಾದ್ಮೇಲೆ ಬೇಕಾದ್ರೆ ಶಾಲೋ ಫ್ರೈಯೋ ಡೀಪ್ ಫ್ರೈಯೋ ಏನಾದ್ರು ಮಾಡ್ಕೋಬೋದು. ಬಟ್ ನಾನಿವತ್ತು ನಮ್ಮ ಮಕ್ಳಿಗೆ ಸ್ವಲ್ಪ ರುಚಿಯಾಗಿ ಬಾಯಿಗೆ ಸಿಗಲಿ ಅಂತ ಅಂದ್ಬಿಟ್ಟು ಡೀಪ್ ಫ್ರೈ ಮಾಡೋಣ ಅಂತ ಡೀಪ್ ಫ್ರೈಗೆ ಇಟ್ಟಿದ್ದೀನಿ. ಇವಾಗ ಇದು ಎಣ್ಣೆ ಕಾದಿದೆ, ಒಂದೊಂದನ್ನೇ ಬಿಡೋಣ. ಈಗ ಎಣ್ಣೆ ಒಳಗಡೆ ಒಂದೊಂದನ್ನೇ ಇವಾಗ ಎಣ್ಣೆ ಒಳಗಡೆ ಬಿಡೋಣ. ಇದನ್ನ ಬೇಕಾದ್ರೆ ನೀವು ಸಮೋಸ ಟೈಪ್ ಬರುತ್ತಲ್ಲ, ಆ ಥರನೂ ಬೇಕಾದ್ರೆ ಮಾಡ್ಕೋಬೋದು. ಅದು ಬೇಡ ಅಂತ ಅಂದರೆ ಮಾಮೂಲಿ ಕೋನ್ ಶೇಪ್ ಬರುತ್ತೆ, ಆ ಥರನೂ ಮಾಡ್ಕೋಬೋದು. ಬಟ್ ನನಗೆ ಈ ಥರ ಮಕ್ಳಿಗೆ ಕೊಡೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ. ನೋಡಿ ಒಂದೊಂದೂ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಒಂದೊಂದೇ ಹೆಂಗೆ ಎತ್ಕೊತಾ ಇದ್ದೀನಿ ಅಂತ. ಒಳ್ಳೆ ಕಚೋರಿಗಳು ಮಾಡ್ತಾರಲ್ಲ ಆ ಥರ ಇದೆ ಇದು. ಬಟ್ ಕಚೋರಿಲೆಲ್ಲ ಒಳಗಡೆ ಇಷ್ಟೆಲ್ಲ ತರಕಾರಿ ಎಲ್ಲ ಹಾಕಿ ಸ್ಟಫಿಂಗ್ಸ್ ಎಲ್ಲ ಮಾಡಿರಲ್ಲ, ಪನ್ನೀರು ತರಕಾರಿ ಎಲ್ಲನೂ ಹಾಕಿ. ಬಟ್ ಇದರಲ್ಲಿ ನೋಡಿ ಸೇಮ್ ಕಚೋರಿ ಶೇಪೇ ಇದೆ. ಬಟ್ ನೋಡೋದಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕಂತೂ ಇನ್ನೂ ಸೂಪರಾಗಿರುತ್ತೆ ಇದು. ನೋಡಿ ಈಗ ಒಂದಕ್ಕೊಂದು ಇದು ಮಾಡಿಕೊಂಡ್ರು ಏನೂ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಸೌಂಡ್ ಕೇಳಿಸ್ತಿದ್ಯಾ? ನೋಡಿ ಎಷ್ಟು ಒಳ್ಳೆ ಕಚೋರಿ ಥರ ಬಂದಿದೆ. ಕಚೋರಿಲಿ ಆ್ಯಕ್ಚುಲಿ ಈ ಥರ ಹೆಲ್ದಿ ಎಲ್ಲ ನೋಡಿ ಗೈಸ್. ಎಷ್ಟು ಚೆನ್ನಾಗಿ ಹೆಂಗಿದೆ ನೋಡಿ ಗೈಸ್ ಒಳಗಡೆ. ಈ ಥರ ಮಕ್ಳುಗಳಿಗೆ ಮಾಡಿಕೊಟ್ರೆ ಯಾವ ಮಕ್ಕಳು ತಿನ್ನಲ್ಲ ಅಂತ ಹೇಳ್ತಾರೆ ಹೇಳಿ? ಖುಷಿ ಪಟ್ಟು ಕುಣ್ಕೊಂಡು ತಿಂತಾರೆ ಮಕ್ಳುಗಳು. ನೋಡಿ ಗೈಸ್, ಇದು
ಪನ್ನೀರ್ ಸ್ಟಫಿಂಗ್ ಸ್ನ್ಯಾಕ್ಸ್ ಅಂತ ನೀವು ಮಾಡ್ಕೊಂಡು ತಿನ್ನಿ, ಓಕೆನಾ. ಇದನ್ನ ನೀವು ಬ್ರೆಡ್ಡಲ್ಲೂ ಬೇಕಾದ್ರೆ ಮಾಡ್ಕೋಬೋದು. ಬ್ರೆಡ್ಡಲ್ಲೂ ಒಂದ್ಸಲಿ ಮಾಡಿ ಬೇಕಾದ್ರೆ ತೋರಿಸ್ತೀನಿ. ಸ್ಟೇಮ್ ಸ್ಟಫಿಂಗ್ ಅಷ್ಟೇ, ಬ್ರೆಡ್ಡಲ್ಲೂ ಒಂದ್ಸಲಿ ಮಾಡಿ ತೋರಿಸ್ತೀನಿ. ಓಕೆ, ಇವಾಗ ನಮ್ಮ ಮಕ್ಳು ಕೊಡ್ತೀನಿ, ಅವ್ರು ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ, ನೋಡೋಣ. ತಿನ್ರಪ್ಪ, ಹೆಂಗಿದೆ ನನಗೆ ತಿನ್ಬಿಟ್ಟು ಟೇಸ್ಟ್ ಹೇಳಿ, ಓಕೆನಾ. ಉಪ್ಪು ಖಾರ ರುಚಿ ಸ್ನ್ಯಾಕ್ಸು, ಒಳಗಡೆ ಸ್ಟಫಿಂಗ್ಸ್ ಎಲ್ಲ ಹೆಂಗಿದೆ, ಪನ್ನೀರೆಲ್ಲ ಹೆಂಗಾಗಿದೆ, ಚೆನ್ನಾಯ್ತಾ? ಸೂಪರಾ? ಎಷ್ಟು ಕೊಡ್ತೀರಾ 100ಗೆ? 10ಗೆ ಎಷ್ಟು ಕೊಡ್ತೀರಾ? 100 ಬೇಡ, 10ಗೆ 10. ಓ, ಅಲ್ಲೊಬ್ಳು ನಿಂತಿದ್ದಾಳೆ ನೋಡಿ. ಸೂಪರ್ ಆಗೈತೆ ಗಾಯ್ಸ್, ಪನ್ನೀರ್ ಸ್ಟಫಿಂಗ್ ಸ್ನ್ಯಾಕ್ಸು. ನಿಜವಾಗ್ಲೂ ಸಂಜೆ ಟೈಮ್ ಕಾಫಿ ಟೀಗೆಲ್ಲ ಸೂಪರ್ ಸ್ನ್ಯಾಕ್ಸು. ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಬೆಟರು ಮನೇಲೇ ಇದೇ ಥರ ಮಾಡ್ಕೊಂಡು ತಿನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತಿಂತಾಳೆ ಅನಿಸ್ತೈತೆ, ಅಷ್ಟು ಚೆನ್ನಾಗಿದೆ. ಹೊರಗಡೆ ಮಾಡ್ಕೊಳ್ದೇ ಮನೇಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಿ, ಓಕೆನಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ.